Hello everybody, this is Divyashri. Welcome to Literary Canon. In this video, we are going to discuss about Age of Elizabeth, which start from 1550 to 1600. An overview. Part 1 ಅನ್ನು ಡಿಸ್ಕಸ್ ಮಾಡೋಣ. ಇಲ್ಲಿ we are going to discuss about historical background as well as the poets whoever comes under this period. Okay, next video ಅಂದ್ರೆ ಡ್ರಾಮಾಟಿಕ್ಸ್ ಬಗ್ಗೆ ಮಾಡೋಣ. ಅದಾದ್ಮೇಲೆ ಎಸ್ಸೇಸ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಓಕೆನಾ, ಲೆಟ್ಸ್ ಸ್ಟಾರ್ಟ್ ದ ಕ್ಲಾಸ್. ಓಕೆ, ಫಸ್ಟ್ ಸ್ಲೈಡ್ ಅಲ್ಲಿ ನಾವು ಹಿಸ್ಟಾರಿಕಲ್ ಬ್ಯಾಕ್ಗ್ರೌಂಡ್ ಬಗ್ಗೆ ನೋಡೋಣ. ಎಲಿಜಬೆಥನ್ ಏಜ್ ವಿಲ್ ಸ್ಟಾರ್ಟ್ ಫ್ರಮ್ 1550 to 1600 AD ಅಂತ ಹೇಳ್ತೀವಿ. ಸೊ ಇದನ್ನ ರಿನೈಸಾನ್ಸ್ ಪೀರಿಯಡ್ ಅಂತಲೂ ಕೂಡ ಕರಿತೀವಿ. ಓಕೆನಾ, ಸೊ ರಿನೈಸಾನ್ಸ್ ಅಂದ್ರೇನು? ಇದು ವಿಚ್ ಕಮ್ಸ್ ಫ್ರಮ್ ಫ್ರೆಂಚ್ ವರ್ಡ್. ಆಯ್ತಾ, ಫ್ರೆಂಚ್ ವರ್ಡ್ ರಿನೈಸಾನ್ಸ್ ಅನ್ನೋದು ಫ್ರೆಂಚ್ ವರ್ಡ್ ವಿಚ್ ಮೀನ್ಸ್ ರೀಬರ್ತ್ ಆಫ್ ಕ್ಲಾಸಿಕಲ್ ಆರ್ಟ್ ಆ್ಯಂಡ್ ಲಿಟ್ರೇಚರ್ ಅಂತ ಹೇಳ್ತೀವಿ. ರಿನೈಸಾನ್ಸ್ ಅಂದ್ರೆ ರೀಬರ್ತ್. ಆಯಿತಾ, ರೀಬರ್ತ್ ಪುನರುಜ್ಜೀವನ ಅಂತ ಹೇಳ್ತೀವಿ ಆಫ್ ಕ್ಲಾಸಿಕಲ್ ಆರ್ಟ್ ಆ್ಯಂಡ್ ಲಿಟರೇಚರ್. ಈ ರಿನೈಸಾನ್ಸ್ ಫಸ್ಟ್ ಹುಟ್ಟಿದಲ್ಲಿ ಎಟ್ ರೋಮ್ ಅಂತ ಹೇಳ್ಬೋದು. ಓಕೆನಾ, ನೆಕ್ಸ್ಟ್ ಈ ಟೈಮಲ್ಲಿ ಎಸ್ಪೆಷಲಿ ಎಲಿಜಬೆಥನ್ ಏಜ್ ಅಥವಾ ರಿನೈಸಾನ್ಸ್ ಪೀರಿಯಡಲ್ಲಿ ಮೋಸ್ಟ್ ಫೇಮಸ್ ಪೇಂಟಿಂಗ್ ಯಾವ್ಯಾವುದು ಅಂತ ಕೇಳಿದರೆ ದೀಸ್ ಟು ಆರ್ ದ PYQ ಅಂತಲೂ ಕೂಡ ಹೇಳ್ಬೋದು. ದೇ ಆರ್ ಕ್ರಿಯೇಷನ್ ಆಫ್ ಆ್ಯಡಮ್ ಬೈ ಮೈಕಲ್ ಆ್ಯಂಜಲೋ and Last Supper by Leonardo da Vinci. These two are the famous painting ಅಂತ ಕೂಡ ಹೇಳ್ಬೋದು. ಓಕೆ, ದಿಸ್ ಅ PYQ. ಓಕೆ, ರಿನೈಸಾನ್ಸ್ ಪೀರಿಯಡ್ ಅಂದರೆ 2 ಫೇಮಸ್ ಪೇಂಟಿಂಗ್ ಯಾವುದು ಅಂತ ಕೇಳಿದ್ರು. ಓಕೆ, ನೆಕ್ಸ್ಟ್ ರಿನೈಸಾನ್ಸ್ ಹ್ಯುಮ್ಯಾನಿಸಮ್ ಅಂತಂದ್ರೆ ಏನು? ಓಕೆ, ರಿನೈಸಾನ್ಸ್ ಹ್ಯುಮ್ಯಾನಿಸಮ್ ಅಂದರೆ ರೀಪ್ಲೇಸ್ ಚರ್ಚ್ ಐಡಿಯಾ ಆ್ಯಂಡ್ ಸೆಲೆಬ್ರೇಟಿಂಗ್ ಹ್ಯೂಮನ್ ಲೈಫ್. ಓಕೆ, ರಿನೈಸಾನ್ಸ್ ಹ್ಯುಮ್ಯಾನಿಸಮ್ ಅಂತಂದರೆ ಇಲ್ಲಿ ದೇ ಆರ್ ಗಿವಿಂಗ್ ಮೋರ್ ಇಂಪಾರ್ಟೆನ್ಸ್ ಟು ಹ್ಯೂಮನ್ ಲೈಫ್, ಅಂದರೆ ಸೆಲೆಬ್ರೇಟಿಂಗ್ ಹ್ಯೂಮನ್ ಲೈಫ್. ಆಯಿತಾ, ಸೊ ಇನ್ಸ್ಟೆಡ್ ಆಫ್ ಚರ್ಚ್ ಐಡಿಯಾ. ಮುಂಚೆಲ್ಲ ಏನು ಮಾಡ್ತಿದ್ರು ಅಂದರೆ ಚರ್ಚ್ ಐಡಿಯಾಗಳಿಗೆ ತುಂಬ ಪ್ರಾಮುಖ್ಯತೆಯನ್ನು ಕೊಡ್ತಾ ಇದ್ರು. ಬಟ್ ಇಲ್ಲಿ ಏನಂದರೆ ಹ್ಯೂಮನ್ ಲೈಫಿಗೆ ಜಾಸ್ತಿ ಪ್ರಾಮುಖ್ಯತೆಯನ್ನು ಕೊಡ್ತಾ ಹೋಗ್ತಾರೆ. ಸೊ ಅದನ್ನು ಸೆಲೆಬ್ರೇಟ್ ಮಾಡ್ತಾರೆ, ಹ್ಯೂಮನ್ ಲೈಫನ್ನು ಸೆಲೆಬ್ರೇಟ್ ಮಾಡ್ತಾರೆ. ದಟ್ ಈಸ್ ರಿನೈಸಾನ್ಸ್ ಹ್ಯುಮ್ಯಾನಿಸಮ್ ಅಂತ ಹೇಳ್ತೀವಿ. ಹೂ ಇಸ್ ದ ಫಾದರ್ ಆಫ್ ಹ್ಯುಮ್ಯಾನಿಸಮ್? ಪೆಟ್ರಾರ್ಕ್. ನಾನು ಇರಾಸ್ಮಸ್ ಬಗ್ಗೆ ಒಂದು ಹೇಳಿದ್ದೆ ಅಲ್ವಾ. ಇರಾಸ್ಮಸ್ ಈಸ್ ಬೇಸಿಕಲಿ ಫಾದರ್ ಆಫ್, ನೆನ್ಪಿಟ್ಕೊಳ್ಳಿ, ಫಾದರ್ ಆಫ್ ಕ್ರಿಶ್ಚಿಯನ್ ಹ್ಯುಮ್ಯಾನಿಸಮ್. ಓಕೆ, ಡೋಂಟ್ ಗೆಟ್ ಕನ್ಫ್ಯೂಷನ್. ಓಕೆ, ಡೋಂಟ್ ಗೆಟ್ ಕನ್ಫ್ಯೂಸ್. ಸೊ ಇಲ್ಲಿ ಏನಾಗುತ್ತೆ ಅಂದರೆ ಇರಾಸ್ಮಸ್ ಯಾರು? ಫಾದರ್ ಆಫ್ ಕ್ರಿಶ್ಚಿಯನ್ ಹ್ಯುಮ್ಯಾನಿಸಮ್ ಅಂತ ಹೇಳ್ತೀವಿ. ಪೆಟ್ರಾರ್ಕ್ ಇಸ್ ಫಾದರ್ ಆಫ್ ಹ್ಯುಮ್ಯಾನಿಸಮ್. ಇಲ್ಲಿ ಪೆಟ್ರಾರ್ಕ್ ಸೆಲೆಬ್ರೇಟಿಂಗ್ ದ ಲೈಫ್. ಆಯಿತಾ, ಸೊ ದಟ್ಸ್ ಯು ಹ್ಯಾವ್ ಟು ಕೀಪ್ ಇಟ್ ಇನ್ ಯೋರ್ ಮೈಂಡ್. ಸೊ ಕ್ವೀನ್ ಎಲಿಜಬೆತ್ ಬಗ್ಗೆ ನೋಡೋದಾದರೆ ಶಿ ಹೀಲ್ಸ್ ದ ಕ್ಲಾಶ್ ಬಿಟ್ವೀನ್ ಕ್ಯಾಥಲಿಕ್ ಆ್ಯಸ್ ವೆಲ್ ಆಸ್ ಪ್ರೊಟೆಸ್ಟಾನಿಸಮ್. ಆಯಿತಾ, ನಮ್ಗೆ ಗೊತ್ತಿದೆ ಆಲ್ರೆಡಿ ಕ್ಲಾಶಸ್ ಇತ್ತು. ಮೇರಿ ದ ಫಸ್ಟ್ ಎಸ್ಪೆಷಲಿ ಕ್ವೀನ್ ಆಗಿ ಯಾವಾಗ ಅಲ್ಲಿ ಆಡಳಿತ ಮಾಡೋದಕ್ಕೆ ಶುರು ಮಾಡ್ತಾರೆ, ಸೊ ಆ ಟೈಮಲ್ಲಿ ಏನು ಮಾಡ್ತಾರೆ, ಮೋಸ್ಟ್ ಪ್ರೊಟೆಸ್ಟೆಂಟನ್ನು ಸಾಯಿಸ್ತಾರೆ ಅವರು. ಹಾಗಾಗಿ ಅವ್ರನ್ನ ಏನಂತ ಕರೀತಾರೆ, ಬ್ಲಡಿ ಮೇರಿ ಅಂತಲೂ ಕೂಡ ಕರಿತೀವಿ. ಸೊ ಯಾವಾಗ ಕ್ವೀನ್ ಎಲಿಜಬೆತ್ ಆಡಳಿತ ಸ್ಟಾರ್ಟ್ ಮಾಡ್ತಾರೆ, ಕೂಡಲೇ ಅವಳು ಆ ಕ್ಲಾಶನ್ನು ಹೀಲ್ ಮಾಡೋದಕ್ಕೆ ಟ್ರೈ ಮಾಡ್ತಾಳೆ. ಶಿ ಮೇಡ್ ಪ್ರೊಟೆಸ್ಟೆಂಟ್ ಆ್ಯಸ್ ಅ ಪಾರ್ಟ್ ಆಫ್ ಆಂಗ್ಲಿಕನ್ ಚರ್ಚ್ ಆಗಿ ಮಾಡ್ತಾರೆ. ಆ್ಯಂಡ್ ಬೋತ್ ಕೆಥಲಿಕ್ಸ್ ಮತ್ತು ಪ್ರೊಟೆಸ್ಟಾನಿಸ್ಗಳು ಇಬ್ಬರೂ ಒಂದೇ ಸಿಂಗಲ್ ಚರ್ಚಲ್ಲಿ ಪ್ರೇ ಮಾಡಬೇಕು ಅಂತ ಹೇಳಿಬಿಟ್ಟು ಮಾಡ್ತಾರೆ. ಓಕೆನಾ, ಮೋಸ್ಟ್ ಇಂಪಾರ್ಟೆಂಟ್ ಈವೆಂಟ್ಸ್ ಅಂತ ಬಂದರೆ ಸ್ಪ್ಯಾನಿಷ್ ಆರ್ಮಡಾ 1588ಅಲ್ಲಿ. ಇದನ್ನು ಬೇಸಿಕಲಿ ಡಿಫೀಟ್ ಮಾಡ್ತಾರೆ ಯಾರು? ಕ್ವೀನ್ ಎಲಿಜಬೆತ್ ಆ್ಯಂಡ್ ಹರ್ ಟ್ರೂಪ್ಸ್ ಅಂತ ಹೇಳ್ಬೋದು. ಆ್ಯಂಡ್ ಹೋಲ್ಡ್ ದ ಸುಪ್ರಿಮಸಿ ಆಫ್ ದ ಸಿ. ಓಕೆನಾ, ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಇದು ಒಂದು ಸ್ವಲ್ಪ ಕಾಂಟ್ರವರ್ಸಿನೂ ಕೂಡ ಇದೆ. ಅಂದರೆ ಇದು ಬೇಸಿಕಲಿ ಫ್ಲೂಕಲ್ಲಿ ವಿನ್ ಆಗಿರೋದು ಕ್ವೀನ್ ಎಲಿಜಬೆತ್ ಅಂತಲೂ ಹೇಳ್ತಾರೆ. ಬಿಕಾಸ್ ಈಗ ಫಾರ್ ಎಕ್ಸಾಂಪಲ್ ಇದು ಸಿ ಅಂತ ಅಂದ್ಕೊಳ್ಳಿ, ಇದು ಸ್ಪ್ಯಾನಿಷ್ ಆರ್ಮಡಾ, ಇದು ಎಲಿಜಬೆತ್ ಅಂತ ಅಂದ್ಕೊಳ್ಳೋಣ, ಶಿಪ್ಸ್ ಅಂತ ಅಂದ್ಕೊಳ್ಳೋಣ, ಇದು ಸ್ಪ್ಯಾನಿಷ್ ಅವ್ರದ್ದು ಅಂದ್ಕೊಳ್ಳೋಣ. ಸೊ ಇದೇನಾಗುತ್ತೆ ಅಂದರೆ ವಿಂಡ್ ಪ್ಲೇಸ್ ವೆರಿ ಇಂಪಾರ್ಟೆಂಟ್ ರೋಲ್ ಇಲ್ಲಿ. ಆಯಿತಾ, ವಿಂಡ್ ಏನಾಗಿತ್ತು, ಈ ಥರ ಈ ಒಂದು ಡೈರೆಕ್ಷನ್ಸಲ್ಲಿ ಹೋಗ್ತಾ ಇರೋದ್ರಿಂದ ಸೊ ಫೈಟ್ ಮಾಡೋದಕ್ಕೆ ಈಸಿ ಆಯಿತು. ಯಾಕೆಂದರೆ ಇವರಿಗೆ ಈಗ ವಿಂಡ್ ಈ ಸೈಡಿಂದ ಬರ್ತಾ ಇದ್ದರೆ, ಸೊ ಈ ಸೈಡಿಂದ ಏನು ನಾವು ಈಗ ಫಾರ್ ಎಕ್ಸಾಂಪಲ್ ಆ್ಯರೋ ಆವಾಗೆಲ್ಲ ಏನಿತ್ತು, ಲಾಂಗ್ ಬೋ ಮೆಥಡ್ಸನ್ನು ಯೂಸ್ ಮಾಡ್ತಾಯಿದ್ರು ಅಲ್ವಾ. ಸೊ ಅದೇನಾಗುತ್ತೆ, ರೀಚ್ ಆಗೋದಕ್ಕೆ ತುಂಬ ಟೈಮ್ಸ್ ತೊಗೊಳುತ್ತೆ, ತುಂಬ ಸ್ಟ್ರಗಲ್ ಪಡಬೇಕು ಅಲ್ವಾ. ಸೊ ಇದಾದರೆ ಈಸಿ, ಈ ಕಡೆನೇ ವಿಂಡ್ ಇದ್ದರೆ ಈಸಿಯಾಗಿ ನಾವು ಡಿಫೀಟ್ ಮಾಡ್ಬೋದು ನಮ್ಮ ಏನಂತ ಹೇಳ್ತೀವಿ ಅಗೇನ್ಸ್ಟ್ ಪಾರ್ಟಿನ ಅಲ್ವಾ. ಸೊ ಹಾಗಾಗಿ ಅಂತಲೂ ಹೇಳ್ತಾರೆ. ಒಂದು ಸ್ವಲ್ಪ ಕಾಂಟ್ರವರ್ಸಿ ಇದೆ ಇದ್ರ ಬಗ್ಗೆ. ಓಕೆನಾ, ಓಕೆ, ಬಟ್ ಎಟ್ ದ ಎಂಡ್ ನಾವು ಏನು ತಿಳ್ಕೊಬೇಕು ಅಂದರೆ ಸ್ಪ್ಯಾನಿಷ್ ಆರ್ಮಡಾವನ್ನು ಏನು ಮಾಡ್ತಾರೆ, ಡಿಫೀಟ್ ಮಾಡ್ತಾರೆ ಯಾರು? ಕ್ವೀನ್ ಎಲಿಜಬೆತ್ ಆ್ಯಂಡ್ ಹೋಲ್ಡ್ ದ ಸುಪ್ರಿಮಸಿ ಆಫ್ ದ ಸಿ ಅನ್ನೋದು ನೆನ್ಪಿಟ್ಕೋಬೇಕು. ನೆಕ್ಸ್ಟ್ ನೋಡೋಣ, ಮೋಸ್ಟ್ ಇಂಪಾರ್ಟೆಂಟ್ ಪೋಯಿಟ್ಸ್ ಯಾರ್ಯಾರು ಬರ್ತಾರೆ ಈ ಒಂದು ಪೀರಿಯಡ್ಸಲ್ಲಿ ಅಂತ ನೆನ್ಪಿಟ್ಕೊಳ್ಳಿ. ಫಸ್ಟ್ ಎಡ್ಮಂಡ್ ಸ್ಪೆನ್ಸರ್ ಬರ್ತಾರೆ, ಹೂ ಬಾರ್ನ್ ಇನ್ ದ ಇಯರ್ 1522 ಆ್ಯಂಡ್ ಡೈಡ್ ಇನ್ ದ ಇಯರ್ 1599. ಓಕೆನಾ, ಸೊ ಹೀಸ್ ಫಾದರ್ ವಾಸ್ ಅ ವೀವರ್ ಎಟ್ ಮರ್ಚೆಂಟ್ ಟೇಲರ್ ಕಂಪನಿ. ವೆರಿ ವೆರಿ ಇಂಪಾರ್ಟೆಂಟ್. ಕೆಲವು ಸರಿ ಏನಾಗುತ್ತೆ ಅಂದರೆ ನೆಟ್ಟಲ್ಲಿ ಫಾದರ್ ಆಕ್ಯುಪೇಷನ್ಸ್ ಕೂಡ ಕೇಳೋಂಥ ಚಾನ್ಸಸ್ ಇರುತ್ತೆ. ಸೊ ಅವರ ಫಾದರ್ ಏನಾಗಿದ್ರು, ವೀವರ್ ಆಗಿದ್ರು ಎಟ್ ಮರ್ಚೆಂಟ್ ಟೇಲರ್ ಕಂಪನಿಯಲ್ಲಿ. ಸ್ಟಡಿ ಎಟ್ ಮರ್ಚೆಂಟ್ ಟೇಲರ್ ಸ್ಕೂಲ್ ಅಂತಲೂ ಕೂಡ ಹೇಳ್ತೀವಿ.
ಓಕೆನಾ. ಆ್ಯಂಡ್ ಕಾಲೇಜ್ ಬಂದುಬಿಟ್ಟು ಪೆಂಬ್ರೂಕ್ ಕಾಲೇಜ್ ಕೇಂಬ್ರಿಡ್ಜ್. ಅಲ್ಲಿ ಬೇಸಿಕಲಿ ಪೆಂಬ್ರೂಕ್ ಕಾಲೇಜಲ್ಲಿ ಓದ್ತಿರ್ಬೇಕಾದ್ರೆ ಹೀ ವರ್ಕ್ಡ್ ಆ್ಯಸ್ ಅ ಸೀಸರ್ ಅಂದರೆ ಏನು, ವರ್ಕು ಮಾಡ್ತಾ ಓದ್ತಾ ಇರೋದು ಆಯಿತಾ. ವರ್ಕ್ ಕಮ್ ಸ್ಟೂಡೆಂಟ್ ಅಂತ ಹೇಳ್ತೀವಲ್ಲ ಆ ಥರ. ಅಲ್ಲಿ ಒಬ್ಬರು ಫ್ರೆಂಡ್ ಸಿಗ್ತಾರೆ, ಯಾರು, ಗ್ಯಾಬ್ರಿಯಲ್ ಹಾವೆ ಇಸ್ ಬೇಸಿಕಲಿ ದ ಬೆಸ್ಟ್ ಫ್ರೆಂಡ್ ಆಫ್ ಎಡ್ಮಂಡ್ ಸ್ಪೆನ್ಸರ್ ಆಯಿತಾ. ಸೊ ಇವ್ರನ್ನ ಎಲಿಜಬೆತ್ಗೆ ಯಾರು ಇಂಟ್ರೊಡ್ಯೂಸ್ ಮಾಡ್ತಾರೆ, ದಟ್ಸ್ ಅರ್ಲ್ ಆಫ್ ಲೈಸೆಸ್ಟರ್ ಆ್ಯಂಡ್ ಬಿಷಪ್ ಆಫ್ ರೋಚೆಸ್ಟರ್. ಇವರಿಬ್ಬರು ಕೂಡ ಏನು ಮಾಡ್ತಾರೆ, ಎಲಿಜಬೆತ್ಗೆ ಪರಿಚಯ ಮಾಡಿ ಕೊಡ್ತಾರೆ ಸ್ಪೆನ್ಸರನ್ನು. 1581 ಏನು ಮಾಡ್ತಾರೆ, ಇವರು ಐರ್ಲ್ಯಾಂಡಿಗೆ ಹೋಗ್ತಾರೆ ಆ್ಯಂಡ್ ಅಲ್ಲೇ ಸೆಟಲ್ ಆಗಬೇಕು ಅಂತ ಡಿಸೈಡ್ ಮಾಡ್ಕೊಂಡು ಅಲ್ಲೇ ಇರ್ತಾರೆ. ಅವರ ಕ್ಯಾಸಲನ್ನು ಏನಂತ ಕರಿತೀವಿ, ಕಿಲ್ಕಾಮನ್ ಕಾಸಲ್ ಅಂತ ಹೇಳ್ತೀವಿ. ಎಲ್ಲಿಂದ ತನಕ ಇರ್ತಾರೆ, 1581 to 1599 ತನಕ ಎಲ್ಲಿ ಐರ್ಲ್ಯಾಂಡಲ್ಲಿ ಉಳ್ಕೋತಾರೆ. ಬಟ್ ಏನಾಗುತ್ತೆ, 97 ಏನಾಗುತ್ತೆ, ಎಂಟೈರ್ ಅವ್ರ ಕ್ಯಾಸಲ್ ಏನಿದೆ ಅದು ಬರ್ನ್ ಡೌನ್ ಆಗುತ್ತೆ ಡ್ಯೂರಿಂಗ್ ಐರಿಷ್ ರೆಬಿಲಿಯನ್. ಸೊ ಹಾಗಾಗಿ ವಾಪಸ್ ಇಂಗ್ಲೆಂಡಿಗೆ ಬರ್ತಾರೆ, ಡೈಡ್ ಡ್ಯೂ ಟು ಸ್ಟಾರ್ವೇಷನ್. ಅಂಡರ್ಸ್ಟ್ಯಾಂಡ್. ಸೊ ವಾಪಸ್ ಯಾವಾಗ ಎಲ್ಲಿಗೆ, ಇಂಗ್ಲೆಂಡಿಗೆ ಬಂದ ತಕ್ಷಣ, ಇಂಗ್ಲೆಂಡಿಗೆ ಬಂದು ಸ್ವಲ್ಪ ಸಮಯದಲ್ಲಿ ಡೈಡ್ ಡ್ಯೂ ಟು ಸ್ಟಾರ್ವೇಷನ್ ಅಂತ ಹೇಳ್ಬೋದು. ಸೊ ಕ್ರಿಟಿಕಲ್ ಕಾನ್ಸೆಪ್ಟ್ಸ್ ಬಗ್ಗೆ ನೋಡೋಣ. ಅಂದರೆ ಕ್ರಿಟಿಕಲ್ ಸ್ಟೇಟ್ಮೆಂಟ್ಸ್ ಬಗ್ಗೆ ಇರ್ಬೋದು, ಅಥವಾ ಲಿಟರರಿ ಕ್ರಿಟಿಸಿಸಮ್ಸಲ್ಲಿ ಇಂಥ ಒಂದು ಸ್ಟೇಟ್ಮೆಂಟ್ಸ್ಗಳನ್ನ ಯಾರಿಗೆ ಹೇಳಿದ್ದು ಅಂತ ಕೇಳ್ತಾರೆ. ಸೊ ಇಲ್ಲಿ ನೋಡಿ, ಒಂದು ಬೆನ್ ಜಾನ್ಸನ್ ಏನು ಹೇಳ್ತಾರೆ, ಸ್ಪೆನ್ಸರ್ ರೈಟ್ಸ್ ನೋ ಲ್ಯಾಂಗ್ವೇಜ್. ಓಕೆ. ಚಾರ್ಲ್ಸ್ ಲ್ಯಾಂಬ್ ಏನು ಹೇಳ್ತಾರೆ, ಪೋಯೆಟ್ಸ್ ಅಂತ ಹೇಳ್ತಾರೆ. ಮಿಲ್ಟನ್ ಏನು ಹೇಳ್ತಾರೆ, ಇನ್ ಹಿಸ್ ಫೇಮಸ್ ವರ್ಕ್ ಐಯೋಪೆಗಿಟಿಕಾದಲ್ಲಿ ಹೇಳ್ತಾರೆ, ಸೊ ಸ್ಪೆನ್ಸರ್ ಈಸ್ ಅವರ್ ಸೇಜ್ ಸೀರಿಯಸ್ ಪೋಯೆಟ್ who I dare the known to think a better teacher than Scout and Aquinas. ವೆರಿ ಇಂಪಾರ್ಟೆಂಟ್ ಆಯಿತಾ. ಸೊ ಯಾರಿಗೆ ಕಂಪೇರ್ ಮಾಡಿದ್ದಾರೆ ಅಂತ ಕೇಳೋಂಥ ಚಾನ್ಸಸ್ಸು ಇರುತ್ತೆ. ಸೊ ಸ್ಕೌಟ್ ಆ್ಯಂಡ್ ಅಕ್ವಿನಸ್. ಸ್ಪೆನ್ಷರಿಯನ್ ಸ್ಟಾನ್ಸಾ ವೆರಿ ಪಾಪ್ಯುಲರ್, ದಟ್ಸ್ ಬೇಸಿಕಲಿ ABA, BBC, BCC, DCD, EE ಆಯಿತಾ. ಅಯಾಂಬಿಕ್ ಪೆಂಟಾಮೀಟರ್ ಆ್ಯಂಡ್ ಫೈನಲ್ 2 ಲೈನ್ ಎಂಡ್ಸ್ ವಿತ್ ಅಲೆಕ್ಸಾಂಡ್ರೈನ್ ಅಂತಲೂ ಕೂಡ ಹೇಳ್ಬೋದು. ಓಕೆನಾ. ನೆಕ್ಸ್ಟ್ ವರ್ಕ್ಸ್ ಡಿಸ್ಕಸ್ ಮಾಡೋಣ. ವರ್ಕ್ಸ್ ಯಾವ್ಯಾವ್ದು ಬರುತ್ತೆ, ಫಸ್ಟ್ ಬಂದುಬಿಟ್ಟು ಶೆಫರ್ಡ್ ಕ್ಯಾಲೆಂಡರ್ ಆಯಿತಾ. ಶೆಫರ್ಡ್ ಕ್ಯಾಲೆಂಡರ್ ವಿಚ್ ವಾಸ್ ಪಬ್ಲಿಷ್ಡ್ ಇನ್ ದ ಇಯರ್ 1579 ಪಬ್ಲಿಷ್ಡ್ ಅಂಡರ್ ದ ಸ್ಯೂಡೋನಿಮಲ್ಲಿ ಪಬ್ಲಿಷ್ ಮಾಡ್ತಾರೆ ಫಸ್ಟಿಗೆ. ಅದು ಎಮರಿಟಿಯೋ. ಓಕೆ, ಎಮರಿಟೋ. ಓಕೆ, ಮಾಡೆಲ್ಡ್ ಆನ್ ವರ್ಜಿಲ್ ಸಿಕೊಲಾಜಸ್ ಅಂತ ಹೇಳ್ತೀವಿ, ಡೆಡಿಕೇಟೆಡ್ ಟು ಫಿಲಿಪ್ ಸಿಡ್ನಿ. ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಇದು PYQ ಕೂಡ ಹೌದು ಆಯಿತಾ, ಯಾರು ಡೆಡಿಕೇಟ್ ಮಾಡಿರೋದು ಅನ್ನೋದು ವೆರಿ ಇಂಪಾರ್ಟೆಂಟ್ ಆಯಿತಾ. ಇದು 12 ಇಕೊಲಾಜಸ್ಸನ್ನು ನೋಡ್ತೀವಿ. 12 ಇಕೊಲಾಜಸ್ ಈಕ್ವಲ್ ಟು 12 ಮಂತ್ ಅಂತಲೂ ಹೇಳ್ತೀವಿ, ಅದು ವೇರಿಯಸ್ ಸೀಸನ್ ಅಂತ ಹೇಳ್ತೀವಿ. ಓಕೆನಾ. ಸೊ ಇಲ್ಲಿ ಏನಪ್ಪ ಅಂತಂದರೆ, ಟಾಕಿಂಗ್ ಅಬೌಟ್ ಅಬ್ಯೂಸಸ್ ಆಫ್ ದ ಚರ್ಚ್ ಆ್ಯಂಡ್ ಕೊಲಿನ್ ಕ್ಲೌಡ್ಸ್ ಲವ್ ಟುವರ್ಡ್ಸ್ ರೋಸಾಲಿಂಡ ಅನ್ನೋದು ಕೂಡ ದ ವೆರಿ ಇಂಪಾರ್ಟೆಂಟ್ ಥೀಮ್ ಆಫ್ ದ ಪೋಯಮ್ ಅಂತಲೂ ಕೂಡ ಹೇಳ್ಬೋದು. ಓಕೆನಾ. ನೆಕ್ಸ್ಟು ಫೇರಿ ಕ್ವೀನ್ ನೋಡಿ. ಫೇರಿ ಕ್ವೀನ್ 6 book 1 fragment. ಓಕೆ. ಫಸ್ಟ್ 3 ಬುಕ್ ಯಾವಾಗ ಪಬ್ಲಿಷ್ ಆಗುತ್ತೆ, 1590 ಲಾಸ್ಟ್ 3 ಪಬ್ಲಿಷ್ ಆಗಿದ್ದು 1609 ಇದು ಕೂಡ PYQ. ಓಕೆನಾ. ಸೊ ಹೀರೋ ಬಂದುಬಿಟ್ಟು ಆರ್ಥರ್ ಆಗಿರ್ತಾರೆ. ಸೊ ಇಲ್ಲಿ ಏನಂದರೆ, ಎಲಿಜಬೆತ್ತನ್ನು ಯಾವ ಥರ ರೆಪ್ರೆಸೆಂಟ್ ಮಾಡಿದ್ದಾರೆ ಇಲ್ಲಿ, ಒಂದು ಬೇಸಿಕಲಿ ಗ್ಲೋರಿಯಾನಾ ಆ್ಯಂಡ್ ಸೆಕೆಂಡ್ ಒನ್ ಬೆಲ್ಫೋಬೆ ಆಯಿತಾ. ಬೆಲ್ಫೋಬೆ ಇವರಿಬ್ಬರನ್ನ ಎಲಿಜಬೆತನ್ನು ಯಾವ ಥರ ಡಿಪಿಕ್ಟ್ ಮಾಡಿದ್ರೆ, ಗ್ಲೋರಿಯಾನಾ ಆ್ಯಂಡ್ ಬೆಲ್ಫೋಬೆ ಅಂತ ಹೇಳ್ತೀವಿ. ಫೇರಿ ಕ್ವೀನ್ ಇಸ್ ಎಪಿಕ್ ಸೆಲೆಬ್ರೇಷನ್ ಆಫ್ ಕ್ವೀನ್ ಎಲಿಜಬೆತ್ ಮತ್ತು ರೋಮನ್ ಕ್ಯಾಥಲಿಕ್ ಚರ್ಚ್ ಅಂತ ಕೂಡ ಹೇಳ್ಬೋದು. ಸೊ 6 books ಯಾವ್ಯಾವುದು, ಒಂದು ರೆಡ್ ಕ್ರಾಸ್ ನೈಟ್ ವಿಚ್ ರೆಪ್ರೆಸೆಂಟ್ ಹೋಲಿನೆಸ್, ದೆನ್ ಸರ್ ಗ್ವಾನ್ ಮೀನ್ಸ್ ಟೆಂಪರೆನ್ಸ್, ಬ್ರಿಟೋಮಾರ್ಟ್ ಚಾಸ್ಟಿಟಿ ಆರ್ ಪ್ಯೂರಿಟಿ, ದೆನ್ ಟ್ರಿಮಂಡ್ ಆ್ಯಂಡ್ ಕ್ಯಾಂಬೆಲ್ಲೋ ಫ್ರೆಂಡ್ಶಿಪ್ ಬಗ್ಗೆ ಹೇಳ್ತಾರೆ. ಆರ್ಟಿಕಲ್ ಬಂದುಬಿಟ್ಟು ಜಸ್ಟಿಸ್, ಕ್ಯಾಲ್ಡೋರ್ ಬಂದುಬಿಟ್ಟು ಕರ್ಟಸಿ, ಬುಕ್ 7 ಲಾಸ್ಟ್ 7 ಬಂದುಬಿಟ್ಟು ಮ್ಯೂಟಿಬಿಲಿಟಿ ಕ್ಯಾಂಟೋಸ್ ಅಂತಲೂ ಕೂಡ ಹೇಳ್ತೀವಿ. ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್, ಯು ಮಸ್ಟ್ ನೋ ದ ಸಮ್ಮರಿ ಆಯಿತಾ. ಸಮ್ಮರಿ ಬಗ್ಗೆ ಗೊತ್ತಿರಬೇಕು. ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ವರ್ಕ್ಸ್ ಬಂದುಬಿಟ್ಟು ಕಂಪ್ಲೇಂಟ್ಸ್ ಪಬ್ಲಿಷ್ ಇನ್ 1591 ಇಟ್ಸ್ ಅ ಕಲೆಕ್ಷನ್ ಆಫ್ ಪೋಯಮ್ಸ್ ಅಂತಲೂ ಹೇಳ್ಬೋದು. ದ ನಂಬರ್ ಆಫ್ ಪೋಯಮ್ಸ್ ಯಾವ್ಯಾವ್ದು ಬರುತ್ತೆ ಅಂತಂದರೆ, ರ್ಯೂನ್ಸ್ ಆಫ್ ದ ಟೈಮ್, Tears of Muses, Mother Hubbard Tale, Vision of the Word Vanity, Fate of the Butterfly. These are the poems included in complaints ಅಂತ ಹೇಳ್ಬೋದು. ಯಾವ್ಯಾವುದು, Runes of Time, Tears of Muses, Mother Hubbard Tale, Visions of the World Vanity, Fate of the Butterfly. These are the famous poems under this particular poetry collection. ನೆಕ್ಸ್ಟ್ ಬಂದುಬಿಟ್ಟು ಅಮೊರೆಟೆ ಪಬ್ಲಿಷ್ ಇನ್ 1595 ಇಟ್ಸ್ ಅ ಲಿಟಲ್ ಲವ್ ಪೋಯಮ್ ಅಂತ ಹೇಳ್ಬೋದು, ಡೆಡಿಕೇಟೆಡ್ ಟು ಎಲಿಜಬೆತ್ ಬಾಯಲ್. ಓಕೆ, ಇಟ್ ಈಸ್ ಅ ಬ್ಲೆಂಡ್ ಆಫ್ ಶೇಕ್ಸ್ಪಿಯರಿಯನ್ ಆ್ಯಂಡ್ ಪೆಟ್ರಾರ್ಕನ್ ಸಾನೆಟ್ ಅಂತಲೂ ಕೂಡ ಹೇಳ್ತೀವಿ. ನೆಕ್ಸ್ಟ್ ಟೋಟಲ್ ನಂಬರ್ ಆಫ್ ಸಾನೆಟ್ ಎಷ್ಟಿದೆ, 89 ಸಾನೆಟ್ಸನ್ನು ನಾವು ನೋಡ್ಬೋದು. ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಇಟ್ಸ್ ಅ PYQ ಆಯಿತಾ. 89 ಸಾನೆಟ್ಸನ್ನು ನಾವು ನೋಡ್ತಾ ಹೋಗ್ಬೋದು. ಇದರ ಪರ್ಪಸ್ ಆಫ್ ದ ಪೋಯಮ್ ಏನು, ಟು ಇಮ್ಮೋರ್ಟಲೈಸ್ ದ ನೇಮ್ ಆಫ್ ಬ್ರೈಡ್ ಟು ಬಿ ಬೈ ವರ್ಡ್ ಪ್ಲೇ ಆಯಿತಾ. ಅಂದರೆ ಅವರ ಬ್ರೈಡ್ ಏನಿದ್ದಾರೆ ಎಲಿಜಬೆತ್ ಬಾಯಲನ್ನು
ಅವರು ಅಂದರೆ ತೀರ್ ಹೋದರೂ ಕೂಡ ಅವರ ಹೆಸರು ಅಜರಾಮರವಾಗಿರಬೇಕು ಥ್ರೂ ದ ಪೋಯಮ್ ಮೂಲಕ. ಓಕೆ, ಅದೇ ಅದು ಮೇನ್ ಪರ್ಪಸ್ ಆಗಿತ್ತು. ನೆಕ್ಸ್ಟ್ ಬಂದ್ಬಿಟ್ಟು ಎಪಿಥೆಲೇಮಿಯನ್ ಪಬ್ಲಿಷ್ ಇನ್ 1594 ಅಂತ ಹೇಳ್ಬೋದು. ಎಪಿಥೆಲೇಮಿಯಂ ಮತ್ತು ಅಮೆರಟೆ ಒಟ್ಟಿಗೆ ಪಬ್ಲಿಷ್ ಆಗಿರೋಂಥದ್ದು. ಎಪಿಥೆಲೇಮಿಯನ್ ಈಸ್ ಓಡ್, ಆಯಿತಾ, ಈಸ್ ಎನ್ ಓಡ್, ಆ್ಯಂಡ್ ಅಮೆರಟೆ 89 ಸಾನೆಟ್ಸ್ ಅವರು ಒಟ್ಟಿಗೆ ಪಬ್ಲಿಷ್ ಮಾಡ್ತಾರೆ. ಇಟ್ಸ್ ಎ ಮ್ಯಾರೇಜ್ ಸಾಂಗ್ ಆರ್ ದ ನಪ್ಚಲ್ ಸಾಂಗ್ ಅಂತಲೂ ಕೂಡ ಹೇಳ್ತೀವಿ. ಓಕೆ, 24 ಸ್ಟಾನ್ಸಾ ಬಿಫೋರ್ ಡಾನ್ ಟು ಲೇಟ್ ವೆಡ್ಡಿಂಗ್ ನೈಟ್ಸ್ ರೆಪ್ರೆಸೆಂಟ್ 24 hours ಅಂತ ಹೇಳ್ತೀವಿ. 24 ಸ್ಟಾನ್ಸಾ ಇರುತ್ತೆ ವಿಚ್ ರೆಪ್ರೆಸೆಂಟ್ 24 hours, ಆ್ಯಂಡ್ 355 ಲಾಂಗ್ ಲೈನ್ಸನ್ನು ನಾವು ನೋಡ್ಬೋದು ಇದರಲ್ಲಿ. ಅದನ್ನು 365 ಡೇಸ್ಗೆ ಕಂಪೇರ್ ಮಾಡಿದ್ದಾರೆ. ಓಕೆನಾ. ನೆಕ್ಸ್ಟ್ ಆಸ್ಟ್ರೋಫಿಲ್ ವಿಚ್ ವಾಸ್ ಪಬ್ಲಿಷ್ ಇನ್ 1586 ಅಲ್ಲಿ. ಇಟ್ಸ್ ಅ ಪ್ಯಾಸ್ಟೋರಲ್ ಎಲಿಜಿ ಆನ್ ದ ಡೆತ್ ಆಫ್ ಫಿಲಿಪ್ ಸಿಡ್ನಿ. ದಿಸ್ ಇಸ್ ಆಲ್ಸೋ ದ PYQ, ಆಯಿತಾ, ದಿಸ್ ಆಲ್ಸೋ PYQ, ಆ್ಯಂಡ್ ಎಟ್ ದ ಸೇಮ್ ಟೈಮ್ ಇಟ್ ಡೆಡಿಕೇಟೆಡ್ ಟು ಕೌಂಟೆಸ್ ಆಫ್ ಎಸೆಕ್ಸ್ ಅಂತ ಹೇಳ್ಬೋದು. ಟೋಟಲ್ ನಂಬರ್ ಆಫ್ ಏನಂತ ಹೇಳ್ತೀವಿ ಸ್ಟಾನ್ಸಾಸ್ ಬಂದುಬಿಟ್ಟು 39. ಅದರಲ್ಲಿ 3 ಪ್ರಿಪ್ರೇಟರಿ ಸ್ಟಾನ್ಸಾ, 33 elegies and 3 stanzas of grief of Astrophil's fellow shepherds ಬಗ್ಗೆ ನೋಡ್ಬೋದು. ಓಕೆನಾ. ಸೊ ನೆಕ್ಸ್ಟ್ ಕಾಲಿನ್ ಕ್ಲೌಡ್ ಕಮ್ ಹೋಮ್ ಅಗೇನ್. ಓಕೆ, ಸೊ ಇಟ್ ವಾಸ್ ಪಬ್ಲಿಷ್ ಇನ್ 1591 ಅಲ್ಲಿ ಪಬ್ಲಿಷ್ ಆಗುತ್ತೆ. ಓಕೆ, ಸೊ ಇಟ್ಸ್ ಸ್ಪೆನ್ಸರ್ ವಿಸಿಟ್ ಟು ಇಂಗ್ಲೆಂಡ್. ಅವ್ರನ್ನ ಹೇಳಿದ್ನಲ್ಲ ಐರ್ಲ್ಯಾಂಡಲ್ಲಿದ್ದರು. ಸೊ ಲೇಟರ್ ಅಲ್ಲಿ ಎಲ್ಲಿಗೆ ಬರ್ತಾರೆ, ವಾಪಸ್ ಬರ್ತಾರೆ ಇಂಗ್ಲೆಂಡಿಗೆ. ಸೊ ಅದನ್ನು ನಾವು ನೋಡ್ಬೋದು. ನೆಕ್ಸ್ಟ್ ಪ್ರೊಥಮೇಲಿಯನ್ ಈಸ್ ಬೇಸಿಕಲಿ ಅ ಮ್ಯಾರೇಜ್ ಸಾಂಗ್ ಅಂತ ಹೇಳ್ಬೋದು. ಓಕೆನಾ, ಮ್ಯಾರೇಜ್ ಸಾಂಗ್. ಓಕೆ, ಸೊ ಸೆಲೆಬ್ರೇಟ್ ದ ಮ್ಯಾರೇಜ್ ಆಫ್ ಟ್ವಿನ್ ಮ್ಯಾರೇಜಸ್ ಆಫ್ ಡಾಟರ್ ಆಫ್ ಅರ್ಲ್ ಆಫ್ ರಾಚೆಸ್ಟರ್. ಎಲಿಜಾ ಮತ್ತು ಕ್ಯಾಥರಿನ್ನ ಮದುವೆಯನ್ನು ನಾವು ಮದುವೆ ಬಗ್ಗೆ ಇಲ್ಲಿ ನಾವು ನೋಡ್ತಾ ಹೋಗ್ಬೋದು. ಡಿಸ್ಕ್ರೈಬ್ ಟೇಮ್ ಆ್ಯಸ್ ಸ್ವೀಟ್ ಟೇಮ್ಸ್ ರನ್ ಸಾಫ್ಟ್ಲಿ ಬಿಫೋರ್ ಟಿಲ್ ಐ ಎಂಡ್ ಮೈ ಸಾಂಗ್. ದಿಸ್ ವೆರಿ ವೆರಿ ಇಂಪಾರ್ಟೆಂಟ್ ಆ್ಯಂಡ್ PYQ ಕೂಡ ಹೌದು. ಸೊ ವಿಚ್ ಪೋಯಮಲ್ಲಿ ಈ ಒಂದು ಪರ್ಟಿಕ್ಯುಲರ್ ಲೈನ್ಸ್ ಬರುತ್ತೆ ಅಂತಲೂ ಕೂಡ ಹೇಳಿದ್ದಾರೆ. ಲಾಸ್ಟ್ ಬಂದುಬಿಟ್ಟು ದ ವೀವ್ ಆಫ್ ಸ್ಟೇಟ್ ಆಫ್ ಐರ್ಲ್ಯಾಂಡ್. ಓಕೆ, ದ ವೀವ್ ಆಫ್ ಸ್ಟೇಟ್ ಆಫ್ ಐರ್ಲ್ಯಾಂಡ್, ದಿಸ್ ಇಸ್ ಬೇಸಿಕಲಿ ಏನಂತ ಹೇಳ್ತೀವಿ, ಅಕಾರ್ಡಿಂಗ್ ಟು ಸ್ಪೆನ್ಸರ್ ಐರ್ಲ್ಯಾಂಡ್ ಶುಡ್ ನೀಡ್ ರಿಫಾರ್ಮೇಷನ್ ಅಂತ ಹೇಳ್ತಾರೆ. ವಿಚ್ ವಾಸ್ ಪಬ್ಲಿಷ್ಡ್ ಇನ್ 1594 ಅಂತಲೂ ಕೂಡ ಹೇಳ್ಬೋದು. ಓಕೆನಾ. ಸೊ ಓವರ್ವ್ಯೂ ಕೊಟ್ಟಿದ್ದೀನಿ, ಯಾವ್ಯಾವ ಬುಕ್ಕು ಯಾವ್ಯಾವ ವರ್ಕ್ಸ್ ವೆರಿ ಇಂಪಾರ್ಟೆಂಟ್ ಅನ್ನೋದನ್ನು ನಾನು ಹೇಳಿದ್ದೀನಿ. ಆ್ಯಂಡ್ ಇನ್ ಡೀಟೇಲ್ ಆಗಿ ನೀವು ಸ್ಟಡಿ ಮಾಡಬೇಕು. ಎಸ್ಪೆಷಲಿ ಕ್ರಿಟಿಕಲ್ ಅನಾಲಿಸಿಸನ್ನು ಸ್ಟಡಿ ಮಾಡ್ತಾ ಹೋಗಿ. ಪ್ರತಿಯೊಂದು ಪೋಯಮ್ಸ್ನ ಕ್ರಿಟಿಕಲ್ ಅನಾಲಿಸಿಸ್ ನೀವು ಮಾಡಬೇಕು. ಓಕೆನಾ. ನೆಕ್ಸ್ಟ್ ನೋಡಿ, ಥಾಮಸ್ ಸಾಕ್ವಿಲೆನ ಏನಂತ ಕರಿತೀವಿ, ಅರ್ಲ್ ಆಫ್ ಡಾರ್ಸೆಟ್ ಅಂತ ಹೇಳ್ತೀವಿ. ಆ್ಯಂಡ್ ಹಿಸ್ ಫೇಮಸ್ ವರ್ಕ್ ಬಂದುಬಿಟ್ಟು ಮಿರರ್ ಆಫ್ ದ ಮ್ಯಾಜಿಸ್ಟ್ರೇಟ್. ಇಟ್ಸ್ ಅ ಕಲೆಕ್ಷನ್ ಆಫ್ ಪೋಯಮ್ಸ್ ಅಂತ ಹೇಳ್ಬೋದು. ಓಕೆನಾ. ಸೊ ಥಾಮಸ್ ಸಾಕ್ವಿಲೆ. ನೆಕ್ಸ್ಟ್ ಬಂದುಬಿಟ್ಟು ಫಿಲಿಪ್ ಸಿಡ್ನಿ, ಹೂ ಬಾರ್ನ್ ಇನ್ 1554 and died in 86 ಅಂತ ಹೇಳ್ಬೋದು. ಹಿ ಈಸ್ ಆಲ್ಸೋ ಕಾಲ್ಡ್ ಆಸ್ ಕನ್ಸ್ಯೂಮ್ಡ್ ಕೋರ್ಟಿಯರ್ ಅಂತ ಹೇಳ್ತೀವಿ. ಆ್ಯಂಡ್ ಹಿ ಲೆಡ್ ಅ ಗ್ರೂಪ್ ಕಾಲ್ಡ್ ಅರಿಯೋಪ್ಯಾಗಸ್. ವೆರಿ ವೆರಿ ಇಂಪಾರ್ಟೆಂಟ್. ದೇ ಮೇ ಆಸ್ಕ್ ದಿಸ್ ಟೈಪ್ ಆಫ್ ಕ್ವೆಶ್ಚನ್ಸ್, ಆಯಿತಾ. ಯಾರ್ಯಾರಲ್ಲಿ, ಎಡ್ಮಂಡ್ ಸ್ಪೆನ್ಸರ್, ಗ್ಯಾಬ್ರಿಯಲ್ ಹಾವೆ, ಎಡ್ಮಂಡ್ ಡಾಯರ್ ಆ್ಯಂಡ್ ಫಲ್ಕ್ ಗ್ರಾವಿಲ್. ಓಕೆ, ಇವರಿಷ್ಟು ಇರ್ತಾರೆ. ಆ್ಯಂಡ್ ಹಿ ಪ್ಯಾರಾಫ್ರೇಸ್ ದ ಸಾಮ್ಸ್ ಇನ್ ಬೈಬಲ್, ಆಯಿತಾ, ಅದು ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಹಿ ಪಾರ್ಟಿಸಿಪೇಟೆಡ್ ಇನ್ ಬ್ಯಾಟಲ್ ಆಫ್ ಜುಟ್ಪಿನ್ ಅಂತಲೂ ಹೇಳ್ತೀವಿ. ಆ್ಯಂಡ್ ಏನಂತ ಹಿ ವಾಸ್ ವೆರಿ ಜನರಸ್ ಆ್ಯಂಡ್ ಹೆಲ್ಪ್ ಅಪೋಸಿಟ್ ಸೋಲ್ಜರ್ ವೈಲ್ ಹಿ ವಾಸ್ ಡೈಯಿಂಗ್, ಆಯಿತಾ. ಸೊ ಅಂದರೆ ಅಪೋಸಿಟ್ ಸೋಲ್ಜರ್ ಅವರು ಸಾಯೋ ಟೈಮಲ್ಲಿ ತುಂಬ ಅವ್ರ ಬಾಯಾರಿಕೆ ಆಗ್ತಾ ಇರುತ್ತೆ ಅವರಿಗೆ. ಅಂದರೆ ಅವ್ರ ಅಪೋಸಿಟ್ ಸೋಲ್ಜರ್ ನಮ್ಮ ಶತ್ರುಗಳಾಗಿದ್ರೂ ಕೂಡ ಅವರಿಗೆ ಹೋಗಿ ನೀರು ಕೊಟ್ಟು ಏನು ಮಾಡ್ತಾರೆ, ಅವ್ರನ್ನ ಸಂತೈಸ್ತಾರೆ, ಅಂಡರ್ಸ್ಟ್ಯಾಂಡ್. ಸೊ ಹಾಗಾಗಿ ವೆರಿ ಜನರಸ್ ಮ್ಯಾನ್ ಅಂತಲೂ ಕೂಡ ಹೇಳ್ತೀವಿ. ಈಸ್ ಪರ್ಫೆಕ್ಟ್ ಎಕ್ಸಾಂಪಲ್ ಫಾರ್ ರಿನೈಸನ್ಸ್ ಮ್ಯಾನ್ ಅಂತ ಕೂಡ ಹೇಳ್ಬೋದು. ಓಕೆನಾ. ವರ್ಕ್ಸ್ ಬಂದುಬಿಟ್ಟು ಫಸ್ಟ್ ಒನ್ ಈಸ್ ದ ಲೇಡಿ ಆಫ್ ಮೇ. ಇಟ್ಸ್ ಅ ಮಾಸ್ಕ್ ಅಂತ ಹೇಳ್ಬೋದು. ಮಾಸ್ಕ್ ಅಂತಂದ್ರೇನು, ಬೇಸಿಕಲಿ ಇದು ಪರ್ಫಾರ್ಮ್ಡ್ ಸ್ಪೆಷಲ್ ಪರ್ಫಾರ್ಮೆನ್ಸ್ ಫಾರ್ ಕಿಂಗ್ ಆ್ಯಂಡ್ ಮಿನಿಸ್ಟರ್ಸ್ ಅಂತ ಹೇಳ್ತೀವಲ್ಲ, ಅವರಿಗೆ ಪರ್ಫಾರ್ಮ್ ಮಾಡೋಂಥದ್ದು. 1 act ಪ್ಲೇ ಅಥವಾ ಪ್ಯಾಸ್ಟ್ರಲ್ ಪ್ಲೇಲೆಟ್ ಅಂತಲೂ ಕೂಡ ಹೇಳ್ತೀವಿ. ಇಲ್ಲೇನಪ್ಪ ಅಂತಂದರೆ ದ ವುಮೆನ್ ಅಪ್ರೋಚ್ ದ ಕ್ವೀನ್, ಅಂದರೆ ವಿಮೆನ್ ಅಪ್ರೋಚ್ ಕ್ವೀನ್ ಎಲಿಜಬೆತ್ ಟು ಸೆಲೆಕ್ಟ್ ಸ್ಯೂಟರ್ ಫಾರ್ ಹರ್ ಡಾಟರ್. ಅವ್ರ ಡಾಟರ್ ಯಾರು, ಮೇ. ಒಬ್ಬರು ವಿಮೆನ್ ಇದ್ದಾರೆ, ಅವ್ರು ಬಂದು ಎಲಿಜಬೆತ್ಗೆ ಹೇಳ್ತಾರೆ, ನನ್ನ ಮಗಳು ಮೇಗೆ 2 ಸೂಟರ್ ಇದ್ದಾರೆ, ಆಯಿತಾ, 2 ಸೂಟರ್ ಇದ್ದಾರೆ. ಸೊ ಅವರಲ್ಲಿ ಯಾರು ಬೆಸ್ಟ್ ನನ್ನ ಮಗಳಿಗೆ ಅಂತ ಹೇಳ್ಬಿಟ್ಟು ಸೆಲೆಕ್ಟ್ ಮಾಡೋದಕ್ಕೆ ಎಲಿಜಬೆತ್ ಹತ್ರ ಬರ್ತಾಳೆ. ಸೊ ದ್ಯಾಟ್ ಈಸ್ ಬೇಸಿಕಲಿ ದ ಸ್ಟೋರಿ ಆಫ್ ಲೇಡಿ ಆಫ್ ಮೇ ಅಂತ ಹೇಳ್ಬೋದು. ಸೆಕೆಂಡ್ ನೋಡಿ, ಆಸ್ಟ್ರೋಫಿಲ್ ಆ್ಯಂಡ್ ಸ್ಟೆಲ್ಲಾ, ವೆರಿ ವೆರಿ ಇಂಪಾರ್ಟೆಂಟ್. ಇಲ್ಲಿ 108 ಸಾನೆಟ್ಸ್ ಆ್ಯಂಡ್ 11 ಸಾಂಗ್ಸ್ಗಳನ್ನು ನೋಡ್ಬೋದು, ಆಯಿತಾ. ಸೊ ಆಸ್ಟ್ರೋಫಿಲ್ ಅಂದ್ರೇನು, ಲವರ್. ಸ್ಟೆಲ್ಲಾ ಅಂತಂದ್ರೇನು, ಸ್ಟಾರ್. ಅದನ್ನ ಸ್ಟಾರ್ ಲವರ್ ಅಂತಲೂ ಕೂಡ ಹೇಳ್ತೀವಿ. ಓಕೆನಾ. ಸೊ ಕ್ಯೂಪಿಡ್ ಇಸ್ ಅ ಹೀರೋ ಆಫ್ ದಿಸ್ ಪರ್ಟಿಕ್ಯುಲರ್ ಸಾನೆಟ್ ಅಂತಲೂ ಕೂಡ ಹೇಳ್ಬೋದು. ಓಕೆ. 108 ಅಂದರೆ ಲಾಸ್ಟ್ ಸಾನೆಟ್, 108 ಸಾನೆಟ್ ಇದೆಯಲ್ಲ, ವಿಚ್ ಎಂಡ್ಸ್ ವಿತ್ ನೋ ರೆಸಲ್ಯೂಷನ್ ಅಂತಲೂ ಕೂಡ ಹೇಳ್ಬೋದು. ಇದು ಕೂಡ PYQ ಆಗಿತ್ತು. ಓಕೆನಾ. PYQ 108 ಸಾನೆಟ್ ಎಂಡ್ಸ್ ವಿತ್ ಡ್ಯಾಶ್, ನೋ ರೆಸಲ್ಯೂಷನ್.
ನೆಕ್ಸ್ಟ್ ಆರ್ಕೇಡಿಯಾ ಆರ್ ದ ಕೌಂಟೆಸ್ ಆಫ್ ಪೆಂಬ್ರೂಕ್ ಅಂತ ಹೇಳ್ಬೋದು. ಆರ್ಕೇಡಿಯಾ ಇಟ್ಸ್ ಅ ಪ್ಲೇ ವಿಚ್ ವಾಸ್ ಇನ್ಕಂಪ್ಲೀಟ್ ಅಂತ ಹೇಳ್ಬೋದು ಇನ್ ದ 1590 ಕಂಪ್ಲೀಟೆಡ್ ಬೈ ಹಿಸ್ ಸಿಸ್ಟರ್ ಇನ್ 1598 ಓಕೆನಾ. ಸೊ 2 ವರ್ಷನ್ಸ್ ನೋಡ್ಬೋದು, ಒಂದು ಓಲ್ಡ್ ಆರ್ಕೇಡಿಯಾ, ಇನ್ನೊಂದು ನ್ಯೂ ಆರ್ಕೇಡಿಯಾ. 5 ಆ್ಯಕ್ಟ್ ಪ್ಲೇ ಅಂತಲೂ ಕೂಡ ಹೇಳ್ಬೋದು. ಓಕೆನಾ. ಸೊ ಇದು ಪರ್ಟಿಕ್ಯುಲರ್ ಆರ್ಕೇಡಿಯಾ ತುಂಬ ಇನ್ಸ್ಪಿರೇಷನ್ ಮಾಡಿದೆ ಅದರ್ ಪ್ಲೇಸ್ಗಳಿಗೂ ಕೂಡ. ಒಂದು ಫಸ್ಟ್ ಆಫ್ ಆಲ್ ಶೇಕ್ಸ್ಪಿಯರ್ನ ಕಿಂಗ್ ಲಿಯರ್ ಇದೆಯಲ್ಲ ಆ ಒಂದು ಪ್ಲೇನ ಗ್ಲೂಚೆಸ್ಟರ್ ಪ್ಲಾಟ್ ಇದೆಯಲ್ಲ ಅದು ಆರ್ಕೇಡಿಯಿಂದ ತೊಗೊಂಡಿರೋಂಥದ್ದು. ಜೇಮ್ಸ್ ಶಿರ್ಲೆ ಅಡಾಪ್ಟೆಡ್ ಸರ್ಟನ್ ಆ್ಯಕ್ಟ್ ಆಫ್ ಆರ್ಕೇಡಿಯಾ ಅಂತ ಹೇಳ್ಬೋದು. ನೆಕ್ಸ್ಟ್ ಕಿಂಗ್ ಚಾರ್ಲ್ಸ್ ದ ಫಸ್ಟ್ ಏನು ಮಾಡಿದರೆ, ಹಿ ಕೋಟೆಡ್ ದ ಲೈನ್ ಆಫ್ ಆರ್ಕೇಡಿಯಾ ವೈಲ್ ಹಿ ವಾಂಟೆಡ್ ಆನ್ ಸ್ಕ್ಯಾಫೋಲ್ಡ್. ಕಿಂಗ್ ಚಾರ್ಲ್ಸ್ ದ ಫಸ್ಟ್ ಇದರಲ್ಲ ಅವ್ರನ್ನ ಎಕ್ಸಿಕ್ಯೂಟ್ ಮಾಡೋ ಟೈಮಲ್ಲಿ ಹಿ ಅಟರ್ಡ್ ಸಮ್ ಸರ್ಟನ್ ಲೈನ್ಸ್ ಆಫ್ ಆರ್ಕೇಡಿಯಾ ಅಂತಲೂ ಕೂಡ ಹೇಳ್ಬೋದು. ಸ್ಯಾಮ್ಯುಯಲ್ ರಿಚರ್ಡ್ಸನ್ ಪಾಮೇಲಾ ಇಸ್ ಟೇಕನ್ ಫ್ರಮ್ ಆರ್ಕೇಡಿಯಾ ಅಂತಲೂ ಕೂಡ ಅದು ಆ ಟೈಟಲ್ ಇದೆಯಲ್ಲ ಅದು ತೊಗೊಂಡಿದ್ದು ಆರ್ಕೇಡಿಯಾದಿಂದ ಅಂತಲೂ ಹೇಳ್ಬೋದು. ನೆಕ್ಸ್ಟ್ ನೋಡಿ ಮೈಕಲ್ ಡ್ರೇಟನ್, ಹಿ ಇಮಿಟೇಟೆಡ್ ಹೊರೇಷಿಯನ್ ಓಡ್ ಅಂತಲೂ ಹೇಳ್ಬೋದು. ಹಿಸ್ ವರ್ಕ್ಸ್ ಯಾವ್ಯಾವುದು, ಹಾರ್ಮನಿ ಆಫ್ ದ ಚರ್ಚ್, ಓಕೆ, ಹಾರ್ಮನಿ ಆಫ್ ದ ಚರ್ಚ್. ನೆಕ್ಸ್ಟ್ ಶೆಫರ್ಡ್ ಗಾರ್ಲೆಂಡ್ ಬೇಸಿಕಲಿ 9 ಪ್ಯಾಸ್ಟೋರಲ್ ಸಾಂಗ್ಸ್ ಅಂತಲೂ ಕೂಡ ಹೇಳ್ತೀವಿ. ಓಕೆ, ಪ್ಯಾಸ್ಟೋರಲ್ ಸಾಂಗ್ಸ್ ಅಂತಲೂ ಹೇಳ್ತೀವಿ. ನೆಕ್ಸ್ಟ್ ಐಡಿಯಾಸ್ ಮಿರರ್ ಅಥವಾ ಐಡಿಯಾ, ದಿಸ್ ಇಸ್ ಅ PYQ ಆಯಿತಾ. ಐಡಿಯಾ ಇಸ್ ಅ ಸಾನೆಟ್ ಸೀಕ್ವೆನ್ಸ್ ಬೈ ಏನಂತ ಹೇಳ್ತೀವಿ, ಮೈಕಲ್ ಡ್ರೇಟನ್. ಇಟ್ಸ್ ಅ ಸೈಕಲ್ ಆಫ್ 64 ಸಾನೆಟ್ಸ್ ಅಂತಲೂ ಕೂಡ ಹೇಳ್ತೀವಿ. ಓಕೆನಾ. ನೆಕ್ಸ್ಟ್ ಬಂದುಬಿಟ್ಟು ಲೆಜೆಂಡ್ ಆಫ್ ಪಿಯರ್ಸ್ ದ ಗ್ಯಾವೆಸ್ಟಿನ್. ದೆನ್ ಮಟಿಲ್ಡಾ ಇಸ್ ಬೇಸಿಕಲಿ ಎಪಿಕ್ ಪೋಯಮ್ ಇನ್ ರೈಮ್ ರಾಯಲ್ ಅಂತ ಹೇಳ್ಬೋದು. ನೆಕ್ಸ್ಟ್ ಎಂಡಿಮಿಯನ್ ಆ್ಯಂಡ್ ಫಿಬಿ, ಹೀರೋಯಿಕಲ್ ಎಪಿಸಲ್. ಓಕೆ, ಸೊ ಹೀರೋಯಿಕಲ್ ಎಪಿಸಲ್. ದೆನ್ ಪೋಯಮ್ ಲಿರಿಕ್ ಆ್ಯಂಡ್ ಪ್ಯಾಸ್ಟರಲ್. ದೆನ್ ಪಾಲಿ ಆಬ್ಲಿಯನ್ ಇಸ್ ಅ ಲಾಂಗೆಸ್ಟ್ ಪೋಯಮ್ ಇನ್ ಇಂಗ್ಲೀಷ್ ಅಂತಲೂ ಕೂಡ, ಲಾಂಗೆಸ್ಟ್ ಪೋಯಮ್ ಇನ್ ಇಂಗ್ಲೀಷ್ ಆಯಿತಾ. ನಾನು ಒಂದು ಮರ್ತೋದೆ, ಬೇಸಿಕಲಿ ಹೀರೋಯಿಕಲ್ ಎಪಿಸ್ಟಲ್ ಇದೆಯಲ್ಲ ಇದರಲ್ಲಿ ಒಂದು ಸೆಟೈರ್ ಬರುತ್ತೆ, ದಟ್ಸ್ ಬೇಸಿಕಲಿ ಆಲ್ ಅನ್ನೋಂಥ ಒಂದು ಸೆಟೈರ್ ಬರುತ್ತೆ. ಈ ಒಂದು ಪರ್ಟಿಕ್ಯುಲರ್ ಸೆಟೈರಲ್ಲಿ ಅವ್ರು ಹೇಳ್ತಾರೆ ಹಿ ಈಸ್ ಅಗೇನ್ಸ್ಟ್ ಜೇಮ್ಸ್ ದ ಫಸ್ಟ್ ಬಿಕಾಸ್ ಹೂ ಡಿಡೆಂಟ್ ರಿವಾರ್ಡ್ ಎನಿ ಪೋಯೆಟ್. ಎಲಿಜಬೆತ್ ಏನು ಮಾಡ್ತಿದ್ರು ಅಂದರೆ ಎಲ್ಲ ಪೋಯೆಟ್ಸ್ಗೂ ಒಂದಿಷ್ಟು ರಿವಾರ್ಡ್ಸ್ಗಳನ್ನು ಕೊಡ್ತಾಯಿದ್ರು ಆಯಿತಾ. ಬಟ್ ಜೇಮ್ಸ್ ದ ಫಸ್ಟ್ ಆಫ್ಟರ್ ಏನಂತ ಹೇಳ್ತೀವಿ, ಎಲಿಜಬೆತ್ ಆದಮೇಲೆ ಜೇಮ್ಸ್ ದ ಫಸ್ಟ್ ರೂಲ್ ಮಾಡೋಕ್ಕೆ ಶುರು ಮಾಡ್ತಾರಲ್ವ. ಸೊ ಆ ಟೈಮಲ್ಲಿ ಅವ್ರು ಏನಂತ ಹೇಳ್ತೀವಿ ರಿವಾರ್ಡ್ಗಳನ್ನು ಪೋಯೆಟ್ಸ್ಗಳಿಗೆ ಕೊಡ್ತಾ ಇರಲಿಲ್ಲ. ಅದನ್ನು ಈ ಒಂದು ಪರ್ಟಿಕ್ಯುಲರ್ ಪೋಯಮ್ಸಲ್ಲಿ ಹೇಳ್ತಾರೆ. ಓಕೆನಾ. that's it for Elizabethan poets as well as historical background ಅಂತಲೂ ಕೂಡ ಹೇಳ್ಬೋದು. ದಿಸ್ ಇಸ್ ಮೈ ಟೆಲಿಗ್ರಾಮ್ ಚಾನಲ್, ಫೀಲ್ ಫ್ರೀ ಟು ಜಾಯಿನ್ ದಿಸ್ ಚಾನಲ್. ಎಲ್ಲ PDF ಇದಕ್ಕೆ ಅಪ್ಲೋಡ್ ಮಾಡಿರ್ತೀನಿ. ಆ್ಯಂಡ್ ರೈಟ್ ನೌ ಯು ಸ್ಟಾರ್ಟ್ ಯುವರ್ ಪ್ರಿಪ್ರೇಷನ್ ಆಯಿತಾ. ಲಾಸ್ಟ್ ಮಿನಿಟ್ಸಲ್ಲಿ ಯಾವತ್ತೂ ಮಾಡಬೇಡಿ, ಇವಾಗಲೇ ಸ್ಟಾರ್ಟ್ ಮಾಡಿ, ಇವಾಗಲೇ ನೋಟ್ಸ್ ಮಾಡೋದಕ್ಕೆ ಶುರು ಮಾಡಿ. ಓಕೆ, ನಾನು ಶೇರ್ ಮಾಡ್ತೀನಿ ಎಲ್ಲ PDF ಶೇರ್ ಮಾಡ್ತೀನಿ. ಮ್ಯಾಕ್ಸಿಮಮ್ ಆಗಿ ಯೂಸ್ ಮಾಡ್ಕೊಳ್ಳಿ ಅದನ್ನು ಆ್ಯಂಡ್ ನೋಟ್ಸ್ ಕ್ರಿಯೇಟ್ ಮಾಡ್ಕೊಳ್ಳಿ. ಇದು ಮುಂದೆ ಉಪಯೋಗಕ್ಕೂ ಬರುತ್ತೆ. ನಿಮ್ಮ ಮುಂದೆ ನೀವು ಅದು ಕಾಲೇಜಲ್ಲಿ ಟೀಚ್ ಮಾಡೋ ಟೈಮಲ್ಲೂ ನಿಮಗೆ ಉಪಯೋಗಕ್ಕೆ ಬರುತ್ತೆ. ಓಕೆನಾ. ಸೊ ವಾಟ್ ಯು ಹ್ಯಾವ್ ಟು ಡೂ, ಲೈಕ್ ಮಾಡಿ, ಶೇರ್ ಮಾಡಿ, ಓಕೆ, ಕಮೆಂಟ್ ಮಾಡಿ ಹೌ ಇಸ್ ದ ಕ್ಲಾಸ್, ಓಕೆ, ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಓಕೆನಾ. ಆ್ಯಂಡ್ ಒನ್ ಥಿಂಗ್ ಐ ವುಡ್ ಲೈಕ್ ಟು ಸಾರಿ ಬಿಕಾಸ್ ನಾನು ತುಂಬ ಚೆನ್ನಾಗಿ ಕನ್ನಡ ಮಾತಾಡ್ತೀನಿ, ಬಟ್ ಸಮ್ಟೈಮ್ಸ್ ಏನಾಗುತ್ತೆ ಅಂದರೆ ಲಾಸ್ಟಲ್ಲಿ ಇಂಗ್ಲೀಷ್ ಟು ಕನ್ನಡ ಟ್ರಾನ್ಸ್ಲೇಟ್ ಮಾಡೋ ಟೈಮಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ನನ್ನ ಲ್ಯಾಂಗ್ವೇಜ್ ಟ್ರಾನ್ಸ್ಲೇಟ್ ಮಾಡೋ ಟೈಮಲ್ಲಿ. ಸೊ ಅಲ್ಲೇನಾದರೂ ಇದ್ದರೆ ದಯವಿಟ್ಟು ಕ್ಷಮಿಸಿ. ಓಕೆನಾ. ಸೊ ನೆಕ್ಸ್ಟ್ ನಾನು ಎಲಿಜಬೆಥನ್ ಡ್ರಾಮಾಟಿಸ್ಟ್ ಜೊತೆ ಮತ್ತೆ ನಿಮಗೆ ಮೀಟ್ ಆಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.